ಶಾಸಕ ಕೆ ಷಡಕ್ಷರಿ ಅವರಿಂದ ಕಾರ್ಮಿಕರಿಗೆ ಕಿಟ್ ವಿತರಣೆ. ತಿಪಟೂರು ಕಾರ್ಮಿಕ ಇಲಾಖೆ ಹಾಗೂ ದೇವರಾಜು ಅರಸು ನಿಗಮದ ವತಿಯಿಂದ ತಾಲೂಕಿನ ನೋಂದಾಯಿತ ಕಾರ್ಮಿಕರಿಗೆ ವೆಲ್ಡಿಂಗ್ ಕಿಟ್ ಹಾಗೂ ಮಹಿಳೆಯರಿಗೆ ಹೊಲಿಗೆ ಯಂತ್ರ ಸಾಮಗ್ರಿಗಳನ್ನು ಕ್ಷೇತ್ರದ ಶಾಸಕ ಕೆ ಷಡಕ್ಷರಿ ಅವರು ಪಟ್ಟಣದ ಸಮರ್ಥ ಸೌಧ ಸಭಾಂಗಣದಲ್ಲಿ ವಿತರಿಸಿದರು. ಬಳಿಕ ಮಾತನಾಡಿದ ಅವರು, ಕಾರ್ಮಿಕರಿಗೆ ಸರ್ಕಾರ ಹಲವು ಯೋಜನೆಗಳನ್ನು ಕಾರ್ಯರೂಪಕ್ಕೆ ತಂದಿದ್ದು, ಉದ್ಯೋಗ ಕಾರ್ಯವೈಖರಿಗಳಲ್ಲಿ ಕಾರ್ಮಿಕರ ಪಾತ್ರ ದೊಡ್ಡದಿದ್ದು, ಈ ನಿಟ್ಟಿನಲ್ಲಿ ವೆಲ್ಡಿಂಗ್ ವೃತ್ತಿಯಲ್ಲಿ ತೊಡಗಿಕೊಂಡಿರುವ ಕಾರ್ಮಿಕರಿಗೆ ಸರ್ಕಾರ ಇಂತಹ ಸವಲತ್ತುಗಳನ್ನು ಕಾರ್ಮಿಕರಿಗೆ ಉಚಿತವಾಗಿ ಒದಗಿಸುತ್ತಿದ್ದು, ಇಂತಹ ಸವಲತ್ತುಗಳನ್ನು ಕಾರ್ಮಿಕರು ಸದುಪಯೋಗ ಪಡೆದುಕೊಳ್ಳುವ ಮೂಲಕ ತಮ್ಮ ವೃತ್ತಿಯಲ್ಲಿ ಮುಂದುವರಿಯಬೇಕೆಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸುದರ್ಶನ್ ಹೇಮಂತ್, ಕಾರ್ಮಿಕ ಇಲಾಖೆ ಅಧಿಕಾರಿಗಳು, ನಿಗಮದ ಅಧಿಕಾರಿಗಳು ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ವಾರದಿ ಮಂಜು ಗುರುಕದಹಳ್ಳಿ ಅಭಿಮಾನದಿಂದ ಉದ್ಘಾಟನೆ ಮಾಡಿದ್ದಾನೆ. ಯಾತಕ್ಕೆ ಮಾತನಾಡ್ತಿದ್ದೀನಿ ಅಂದ್ರೆ, ಬಹುಶಃ ಇಲ್ಲೆಲ್ಲ ಮಹಿಳೆಯರ ಕೂತಿದ್ದಾರೆ. ಮಹಿಳೆಯರ ಜೀವನೋಪಾಯವನ್ನ ಸುಧಾರಣೆ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಸರ್ಕಾರ ಇಂಥ ಯೋಜನೆಗಳೆಲ್ಲ ಮಾಡಿದೆ. ಅದರ ಜೊತೆಗೆ ಪಾಪ ಅವ್ರ ಹೆಸರು ಹೇಳಿದ್ರೆ ತಪ್ಪಾಗುತ್ತೆ, NGO ಅವರು ಇಂಡಸ್ಟ್ರಿಯಲ್ ಫೌಂಡೇಶನ್ ವತಿಯಿಂದ ಅವರು ಕೆಲವು ಸಲಕರಣೆಗಳನ್ನ ನಿಮಗೆ ಕೊಟ್ಟಿದ್ದಾರೆ ಉಚಿತವಾಗಿ. ಸೊ ಇದನ್ನೆಲ್ಲ ಕ್ರೋಢೀಕರಿಸಿ ಇದರ ಉಪಯೋಗವನ್ನ ಇವತ್ತೇನು ವಿತರಣೆ ಮಾಡ್ತಿದ್ದೇವೆ ಅದರ ಫಲಾನುಭವಿಗಳು ಸರಿಯಾಗಿ ಸದುಪಯೋಗ ಪಡಿಸ್ಕೊಂಡು ಅವರ ಆರ್ಥಿಕವನ್ನ ಸುಧಾರಣೆಯನ್ನು ಮಾಡ್ಕೋಬೇಕು, ಆ ಕುಟುಂಬದ ಸುಧಾರಣೆ ಆಗಬೇಕು. ಆ ನಿಟ್ಟಿನಿಂದ ಈ ಎಲ್ಲ ಕಾರ್ಯಕ್ರಮಗಳನ್ನ ನಾನು ಉದ್ಘಾಟನೆ ಮಾಡಿ ಸ್ವತಃ ನಾನು ಹೇಳ್ಬೋದಿತ್ತು, ಕೊಡ್ರಿ ಯಾರಿಗೋ ಒಂದು ಆಫೀಸಿಗೆ ಕರ್ಕೊಂಡೋಗಿ ಅಲ್ಲೇ ನಾನೇ ಸ್ವತಃ ಬರ್ತೀನಿ. ಇಂಥವಕ್ಕೆಲ್ಲ ಯಾಕೆ ಬರ್ತೀನಿ ಅಂದರೆ, ಇದರ ಬಗ್ಗೆ ನಿಮಗೆಲ್ಲ ಅರಿವು ಮೂಡಬೇಕು. ಇದು ಪ್ರಾಮಾಣಿಕವಾಗಿ ನಿಮಗೆ ದೊರಕಬೇಕು ಇದು ಸವಲತ್ತು. ಅದ್ರ ಮುಖಾಂತರ ಆರ್ಥಿಕವಾಗಿ ನೀವು ಅಭಿವೃದ್ಧಿ ಹೊಂದಬೇಕು ಅಂತ ದೃಷ್ಟಿಯಿಂದ ಇಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮಾಡಿದ್ದೇವೆ. ಬಹುಶಃ ನಮ್ಮ ರಾಷ್ಟ್ರ ಸ್ವಾತಂತ್ರ್ಯ ಪೂರ್ವದಲ್ಲಿ ಬರೀ 30 ವಿಸ್ತರಣೆ ಏನು ಜಾಸ್ತಿ ಆಗೋದಿಲ್ಲ. ಇಂಡಿಯಾ ದೇಶ ಎಷ್ಟಿತ್ತು ಅಷ್ಟೇ ಇದೆ, ತಿಪ್ಟೂರು ಎಷ್ಟಿತ್ತು ಅಷ್ಟೇ ಇದೆ, ಬೆಂಗಳೂರು ಅಷ್ಟಿತ್ತು ಅಷ್ಟೇ ಇದೆ. ಅದರಲ್ಲೇ ನಾವೆಲ್ಲ ಹಮ್ಮಿಕೊಡ್ತೇವೆ ಬೇರೆ ಬೇರೆ ಯೋಜನೆಗಳನ್ನ ಕಾರ್ಯಕ್ರಮಗಳನ್ನ ಹಾಕೊಂಡು ಅದ್ರ ಮುಖಾಂತರ ಅಭಿವೃದ್ಧಿ ಮಾಡಿ ರಾಜ್ಯ ಮತ್ತು ರಾಷ್ಟ್ರನ ಆರ್ಥಿಕವಾಗಿ ಬೆಳೆದ್ರ ಜೊತೆಗೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಏನೇನು ಮಾಡಬೇಕು ಅಂತಕ್ಕಂಥ ಚಿಂತನೆ ಮಾಡಿ ಸರ್ಕಾರಗಳು ಈ ಕೆಲಸನ ಸಮಾನವಾಗಿ ನಿಲ್ಲಬೇಕು, ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಬೆಳಿಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇಂಥ ಕಾರ್ಯಕ್ರಮಗಳೆಲ್ಲ ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಕೋಟ್ಯಾಂತರ ರೂಪಾಯಿನ ಸರ್ಕಾರ ವಿನಿಯೋಗ ಮಾಡ್ತಾ ಇದ್ದೇವೆ. ಅದು ಸದುಪಯೋಗ ಆಗಬೇಕು, ನಮ್ಮ ಇಚ್ಛೆ ಇರ್ತಕ್ಕಂಥದ್ದಷ್ಟೇ. ಸರ್ಕಾರ ಇಷ್ಟನ್ನೆಲ್ಲ ಯಾಕೆ ಮಾಡ್ತೀವಿ ಅಂದ್ರೆ, ನೀವು ಸದೃಢವಾಗ್ಲಿ ಅಂತಕ್ಕಂಥ ದೃಷ್ಟಿಯಿಂದ ಮಾಡ್ತಿದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ಈ 3 ಕಾರ್ಯಕ್ರಮಗಳು ಯಶಸ್ವಿ ಆಗ್ಬೇಕಾದ್ರೆ ಅಷ್ಟಿಂದ ಮಾಡಿದೆ. ಅದಕ್ಕೋಸ್ಕರನೇ ಹೋದ್ಸರಿ ಶಾಸಕನಾಗಿದ್ದಾಗ ಒಂದು ESI ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿಸಿದೆ. ಇನ್ನೂ ಅದ್ರ ಬಗ್ಗೆ ನಂಗೆ ಕಂಡುಬಿಟ್ಟಿಲ್ಲ. ಮೊನ್ನೆ ಹೋಗೋಣ ಅಂತೋದೇ ಆಗ್ಲಿಲ್ಲ. ಅಲ್ಲಿ ಪೇಷಂಟ್ ಎಷ್ಟು ಬರ್ತಾರೆ, ಏನಾಗಿದೆ ಏನೋಗಿದೆ ಅಂತ ಮತ್ತೆ ಹೋಗಿ ನೀವು ಬರಿಬೇಡ್ರಿ ಅದನ್ನ, ಅದು ಹೇಳಿದ್ರೆ ಅವ್ರು ರೆಡಿ ಆಗ್ಬಿಡ್ತಾರೆ. ಸೊ ಅದಕ್ಕೆ ನಾನು ಒಂದು ಆಸ್ಪತ್ರೆನೇ ನಿರ್ಮಾಣ ಮಾಡಬೇಕು ಅಂತ ಚಿಂತನೆ ಮಾಡಿದೆ. ಈಗ ಬಾಡಿಗೆ ಇದರಲ್ಲಿ ಇದ್ದಾರೆ, ಅದಕ್ಕೊಂದು ಜಾಗನೂ ನೋಡಿದ್ದೀನಿ. ಒಂದು ಪರ್ಮನೆಂಟ್ ESI ಆಸ್ಪತ್ರೆ, ಅದು